ಟಿಫನ್ ನೀರು ದೋಸೆ ಮಾಡಿದ್ದೆ. ತಿಂದ್ಬಿಟ್ಟು ನನ್ನ ಮಗನಿಗೆ ಟಿಫನ್ ಎಲ್ಲ ಮಾಡಿಸಿದೆ. ಇವತ್ತು ನಮ್ಮ ಅತ್ತೆ ಬಂದಿರೋದು ಹಾಗೆ ಮಾಡ್ಕೊಂತಿದ್ದೀನಪ್ಪ. ಹಾಯ್ ಮಾಡು, ಹಾಯ್ ಮಾಡು. ಯಾಕೆ ಸಪ್ಪಗಿದ್ದಾಳೆ? ಯಾಕೆ ನೋಡಿದ್ರೆ ಹಾಕಿದ್ದೆ ನೆನೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೇರು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮಾರ್ನಿಂಗಿಂದನೇ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಮನೇಲಿ ಕೆಲಸ, ಹೊರಗಡೆ ಹೋಗೋದು ಬೇರೆ ಇತ್ತು. ಹಾಗಾಗಿ ಟಿಫನ್ ಎಲ್ಲ ಆಯಿತು. ಟಿಫನ್ ನೀರು ದೋಸೆ ಮಾಡಿದ್ದೆ. ತಿಂದ್ಬಿಟ್ಟು ನನ್ನ ಮಗನಿಗೆ ಟಿಫನ್ ಎಲ್ಲ ಮಾಡಿಸಿದೆ. ಇವತ್ತು ನಮ್ಮ ಅತ್ತೆ ಬಂದಿರೋದ್ರಿಂದ ಅವನಿಗೆ ಟಿಫನ್ ಮಾಡಿಸೋದು ನಾನು ಮಾಡಿಸ್ಲಿಲ್ಲ, ಅವ್ರು ಮಾಡಿಸಿದ್ರು. ಹಾಗಾಗಿ ಅವರೆಲ್ಲ ಇದ್ದಾರೆ, ನನ್ನ ಮಗನೂ ನೋಡ್ಕೊಳ್ತಾರೆ. ಹಾಗೆ ಹಸ್ಬೆಂಡ್ ಕೂಡ ಮನೇಲೇ ಇದ್ದಾರೆ. ಹಾಗಾಗಿ ಆರಾಮಾಗಿರ್ತಾರೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು. ಎಲ್ಲಿಗೆ ಹೋಗ್ತಿದ್ದೀನಿ, ಏನಕ್ಕೆ ಹೋಗ್ತಿದ್ದೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿ ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ಹತ್ಕೊಂಡು ಹೋಗಿ ಆಮೇಲೆ ಮೆಟ್ರೋಗೆ ಹೋಗಬೇಕು. ಹಾಗಾಗಿ ಬಸ್ ಸ್ಟಾಪ್ ಹತ್ರಕ್ಕೆ ನನ್ನ ಫ್ರೆಂಡ್ ಶಿಲ್ಪ ಅವರು ಕೂಡ ಬಂದಿದ್ದರು. ಅವ್ರ ಮಗಳು ಕೂಡ ಇದ್ದಾಳೆ ಜೊತೆಯಲ್ಲಿ. ಅವರು ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಮಾಡ್ಕೊಂತಿದ್ದೀನಪ್ಪ. ಹಾಯ್ ಮಾಡು, ಹಾಯ್ ಮಾಡು. ಯಾಕೆ ಸಪ್ಪಗಿದ್ದಾಳೆ? ನೋಡಿದ್ರೆ ಹಾಕಿದ್ದೆ ನೆನೆ. ಪೂಜಾ ಅವರು ಮೆಟ್ರೋ ಸ್ಟೇಷನ್ ಹತ್ರನೇ ಬಂದಿದ್ದರು. ಅಲ್ಲಿಂದ ಇವಾಗ ಮೆಟ್ರೋ ಹತ್ಕೊಂಡು ಬಂದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಇರೋ ಹತ್ರದಿಂದ 2 ಮೆಟ್ರೋ ಚೇಂಜ್ ಮಾಡಬೇಕು. ಫಸ್ಟು ಒಂದು ಮೆಟ್ರೋದಲ್ಲಿ ಬಂದು ಮೆಜೆಸ್ಟಿಕ್ಕಲ್ಲಿ ಚೇಂಜ್ ಮಾಡಿ ಮತ್ತು ಚಿಕ್ಕಪೇಟೆಗೆ ಬಂದು ಇಳ್ತಿದ್ದೀವಿ ಇನ್ನೊಂದು ಮೆಟ್ರೋದಲ್ಲಿ. ಇವಾಗ ಚಿಕ್ಕಪೇಟೆಯಲ್ಲಿ ಇದ್ದೀವಿ. ಚಿಕ್ಕಪೇಟೆಗೆ ಏನಕ್ಕೆ ಬಂದಿದ್ದೀವಪ್ಪ ಅಂದರೆ ನಾವು ಒಂದು ಶಾಪ್ಗೆ ಅಂತ ಬಂದಿದ್ವಿ. ಅಲ್ಲಿ 0 ಇನ್ವೆಸ್ಟ್ಮೆಂಟಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ಅದು ನಾವು ಹೆಂಗೆ ಗೊತ್ತಾಯಿತು ನಮಗೆ, ಹೇಗೆ ಬಂದ್ವಿ ಅಂದರೆ ನಾವು ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ ವಿಡಿಯೋ ನೋಡಿ ಬಂದ್ವಿ. ಅವರು ಶಾಪ್ ಅಡ್ರೆಸ್ ಎಲ್ಲ ಹೇಳಿದ್ರು, ನಂಬರ್ ಹಾಕಿದ್ರು. ನಾವು ಏನು ತಪ್ಪು ಮಾಡಿಕೊಂಡು ಅಂದರೆ ಮುಂಚೆನೇ ನಾವು ಕಾಲ್ ಮಾಡಿ ಹೋಗಬೇಕಿತ್ತು. ಕಾಲೇ ಕನೆಕ್ಟ್ ಆಗ್ತಿರ್ಲಿಲ್ಲ. ಅಲ್ಲಿ ಹೋಗಿ ಮಾಡಿದ್ರೆ ಆ ನಂಬರ್ಗೆ ತುಂಬ ಸಲ ಟ್ರೈ ಮಾಡಿದ್ವಿ. ಆದರೂ ಆ ಅಡ್ರೆಸ್ ಹೇಳಿದ್ರಲ್ಲ, ಆ ಲೊಕೇಶನ್ಗೆ ಹೋಗಿ ನೋಡೋಣ ಅಂತ ನೋಡಿದ್ರೆ ಅಲ್ಲಿ ಆ ಶಾಪೇ ಇರಲಿಲ್ಲ. ಸುಮ್ಮನೆ ಫೇಕಾಗಿ ವಿಡಿಯೋ ಮಾಡಿದರೋ ಇಲ್ಲ ನಮಗೆ ಶಾಪ್ ಸಿಗಲಿವೋ ಗೊತ್ತಿಲ್ಲ. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಲೇಸ್ಗಳೆಲ್ಲ ಸಿಗುತ್ತೆ. ಲಯಂಗಾಗೆ, ಸ್ಯಾರಿಗೆ ಎಲ್ಲ ಹಾಕ್ತೀವಲ್ಲ ಬಾರ್ಡರಲ್ಲಿ, ಆ ಥರ ಲೇಸ್ಗಳು. ಹಾಗೆ ಇಲ್ಲಿ ಕಟ್ ಪೀಸ್ ಶಾಪು ಅಂದರೆ ಡ್ರೆಸ್ ಮೆಟೀರಿಯಲ್ಲು, ಲಯಂಗ ಮೆಟೀರಿಯಲ್ಲು, ಕುರ್ತಿ ಏನು ಬೇಕಾದರೂ ಸ್ಟಿಚ್ ಮಾಡಿಸ್ಕೊಬೋದು. ಸ್ಟಿಚ್ ಮೆಟೀರಿಯಲ್ ಸಿಗುತ್ತಲ್ಲ, ಆ ಥರ ಶಾಪ್ಗಳಿದೆಲ್ಲ. ಒಂದಕ್ಕಿಂತ ಒಂದು ಮೆಟೀರಿಯಲ್ ಚೆನ್ನಾಗಿರೋ ಅಂಥದ್ದೇ ಸಿಗುತ್ತೆ. ನೋಡ್ಬಿಟ್ಟು ತರಬೇಕು. ನನಗೊಂದು ಜ್ಯುವೆಲರಿ ಬೇಕಿತ್ತು, ತಗೊಳ್ಳೋಣ ಅಂತ ನೋಡಿದ್ವಿ. ನನಗೆ ಬೀಡ್ಸಲ್ಲಿ ಬೇಕಿತ್ತು. ಪೆಂಡೆಂಟ್ ಚೆನ್ನಾಗಿದ್ದರೆ ಬೀಡ್ಸ್ ಚೆನ್ನಾಗಿರ್ತಿರಲಿಲ್ಲ, ಬೀಡ್ಸ್ ಚೆನ್ನಾಗಿದ್ದರೆ ಪೆಂಡೆಂಟ್ ಚೆನ್ನಾಗಿರ್ತಿರ್ಲಿಲ್ಲ. ತುಂಬ ಕಡೆ ಹುಡುಕಿ ನೋಡಿದ್ವಿ, ಎಲ್ಲೂ ಸೆಟ್ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸುಮ್ಮನೆ ಆದ್ವಿ. ಇವಾಗ ಹೊರಡಬೇಕು. ಈಚೆ ನೋಡಿದ್ರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಎಲ್ಲ ಕಡೆನೂ ಕಾಲಿಡೋಕ್ಕೆ ಜಾಗ ಇಲ್ಲ. ಹೇಗೆ ಹೋಗೋದಪ್ಪ ಮೆಟ್ರೋ ಸ್ಟೇಷನ್ವರೆಗೂ ಅಂತ ಅಂದ್ಕೊಂಡ್ರೆ ನನ್ನ ಫ್ರೆಂಡು ಬೇಡ ಮೆಟ್ರೋ ಸ್ಟೇಷನ್ವರೆಗೂ ಮಗಳು ಅಂತೂ ನಡೆಯೋಲ್ಲ, ಕಷ್ಟ ಆಗುತ್ತೆ ನಮಗೂ ಕೂಡ ಜನದ ಮಧ್ಯೆ ಹೋಗೋದು. ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಚಿಕ್ಕಪೇಟೆ ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.